ನೋಡಿ, ನಾವು ಕೈದಾಳ ಶ್ರೀ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಒಳಗಡೆ ಹೋಗಿ ದೇವಸ್ಥಾನ ನೋಡೋಣ. ಕೈದಾಳದ ಇತಿಹಾಸದ ಬಗ್ಗೆ ಇರೋದು. ಕೈದಾಳ ಇದು ಅತ್ಯಂತ ಪ್ರಾಚೀನ ಹಾಗೂ ಚಾರಿತ್ರಿಕ ಸ್ಥಳವಾಗಿದ್ದು, ಇಲ್ಲಿ ಹೊಯ್ಸಳ ದೊರೆ ಮೊದಲನೇ ನರಸಿಂಹ ಸಾಮಂತನು ಗೂಳಿಬಾಚಿ ದೇವ ರಾಜ ಇರೋದ್ರಿಂದ ಗೂಳೂರು ಅಂತ ಹೆಸರು ಬಂತು ಅಂತಲೂ ಸಹ ಹೇಳ್ತಾರೆ. ಗೂಳಿಬಾಚಿ ದೇವ ಇದ್ದಂಥ ಊರು ಗೂಳೂರು, ಪಕ್ಕದಲ್ಲೇ ಇರೋದೇ ಕೈದಾಳ, 1 ಕಿಲೋಮೀಟರ್ ಅದು ಅಷ್ಟೇ. ನೋಡಿ, ಹುಡುಗರು ಫುಲ್ ಕ್ವಾಟ್ಲೆ ಕೊಡ್ತಾರೆ ನಮಗೆ. ಕೈದಾಳದ ಹುಡುಗರು ಫುಲ್ ಕ್ವಾಟ್ಲೆ ಕೊಡ್ತಾರೆ ಹುಡುಗರೆಲ್ಲ. ನೋಡಿ 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 ಎಲ್ಲ ಕ್ವಾಟ್ಲೆ ಕೊಡ್ತಾರೆ ಇವರೆಲ್ಲ. ಇದು ದೇವಸ್ಥಾನ. ನೋಡಿ, ಕಮಲ ಹಸ್ತ, ತುಳಸಿ ಮಣಿ. ಹಾಂ ಸರ್. ಶಂಕರ ಹಸ್ತ. ನೋಡಿ, ಈ ಕಡೆ ಅಪ್ಪಳಿಕಲ್ಲಿ 5 ದಶಾವತಾರ ಮಾಡಿದ್ದಾರೆ ಸಣ್ಣ ಸಣ್ಣದಾಗಿ. ಮತ್ಸ್ಯಾವತಾರ, ಕೂರ್ಮ, ವರಾಹ, ನಾರಸಿಂಹ, ವಾಮನ. ಈ ಕಡೆ 5 ದಶಾವತಾರ ಮಾಡಿದ್ದಾರೆ. ಕಿರೀಟ. ನೋಡಿ, ಈ ಕಡೆ 5 ದಶಾವತಾರ ಮಾಡಿದ್ದಾರೆ. ನೋಡಿ, ಈ ಕಡೆ ರಾಮ, ಭಾರ್ಗವ ರಾಮ, ಕೃಷ್ಣ ಈ ಬೌದ್ಧ ತಪಸ್ಸಲ್ಲಿ ಕೂತಿದ್ದಾರೆ. ಕಲ್ಕಿ ಕುದುರೆ ಮೇಲೆ ಕೂತಿದ್ದಾರೆ. ಕೊನೆಗಿಲ್ಲ ಚಕ್ರ ಹಸ್ತ. ನೋಡಿ, ಕೈ ಬೆರಳಲ್ಲಿ ಒಂಕಿ ಉಂಗುರ ಮಾಡಿದ್ದಾರೆ. 1, 2, 3. ನೋಡಿ, 3 ಬೆರಳಲ್ಲಿ ಈ 3 ಉಂಗುರದಲ್ಲಿ ಒಂದು ಸಾಂಬ್ರಾಣಿ ಕಡ್ಡಿ ಹಾಕುವುದು ತೆಗಿಬೋದು, ಅಷ್ಟು ಸೂಕ್ಷ್ಮವಾಗಿ ರಂಧ್ರ ಮಾಡಿದ್ದಾರೆ. ಇದೆಲ್ಲ ಗಿಲ್ವರ್ಟ್. 1000 ವರ್ಷದ ಗಿಲ್ವರ್ಟ್ ಇದೆ. ಏನಾದ್ರು ನಮ್ಮ ಮನೆಗೆ ಏನಾದ್ರು ಮಳೆ ಹೊಡಿದ್ರೆ ಒಂದೊಂದು ಟಿವಿ ಇದ್ದಾರೆ. ನಾವು ಬರವಣಿಸ್ತೀವಿ. 1000 ವರ್ಷದ ತೆಗಿಲಿಕ್ಕೆ ಸುತ್ತೆ 3 ಉಂಗುರದಲ್ಲಿ 3 ಬೆರಳಲ್ಲಿ ಅಷ್ಟು ಸೂಕ್ಷ್ಮವಾಗಿ ಮಾಡಿದ್ದಾರೆ. ಹಾಕ್ಬೋದು, ತೆಗಿಬೋದು, ಅಷ್ಟು ಸೂಕ್ಷ್ಮವಾಗಿ ರಂಧ್ರ ಮಾಡಿದ್ದಾರೆ. ಗಿಲ್ವರ್ಟ್ 1000 ವರ್ಷದ ಕೆಳಗಡೆ ಇದೆ. ಒಂಕಿ ಉಂಗುರ ಜೊತೆ ಭೂದೇವಿ ಬಾಗಿಲು ಪೀಠದಲ್ಲಿ ಗರುಡನ ಮೇಲೆ ದೇವ್ರ ನಿಂತಿರ್ಬೇಕು. ಪೀಠದಲ್ಲಿ ಇಲ್ಲಿ ಕೆಳಗಡೆ ಎಲ್ಲ ಬ್ರಹ್ಮ, ಕಮಲೋತ್ತರ ಮಾಡಿದ್ದಾರೆ. ಕೆಳಗಡೆ ಎಲ್ಲ ಬ್ರಹ್ಮದೇವರು, ಇದೆಲ್ಲ ಕಮಲೋತ್ತರ ಮಾಡಿದ್ದಾರೆ. ಇದು ಪಾಣಿಪೀಠ ಎಲ್ಲ ಈಶ್ವರ, ಇದೆಲ್ಲ ಲಿಂಗು ಟೈಪ್ ಇದೆ. ಯಾಕೆಂದ್ರೆ ಬ್ರಹ್ಮನಿಗೆ ಈಶ್ವರನಿಗೆ ನಮ್ಮಲ್ಲಿ ಪೂರ್ವಕರು 3 ಪೂಜೆ ಇದ್ದಾವೆ. ಇವರಿಬ್ಬರಿಗೂ ಬ್ರಹ್ಮರ್ಷಿಗಳಿಂದ ಶಾಪ, ಪೂರ್ವಕರು 3 ಪೂಜೆ ಆಗೋಗ್ಬಿಟ್ಟಿಲ್ಲ. ಅದಕ್ಕೆ ನಾವು ಬ್ರಹ್ಮದೇವನ ಪೂಜೆ ಮಾಡ್ತೀನಿ ಅಂದ್ರೆ ನಾವು ಕಮಲೋತ್ತರ ಪೂಜೆ ಮಾಡ್ಬೇಕು. ನಾನು ಈಶ್ವರ ಪೂಜೆ ಮಾಡ್ತೀನಿ ಅಂದ್ರೆ ಬರೀ ಆಕಾರ ಲಿಂಗಕ್ಕೆ ಮಾತ್ರ. ಈ ವಿಷ್ಣುಗೆ ನಾವೆಲ್ಲ ಹಬ್ಬದಿಂದ ದೊಡ್ಡದಾಗಿ ಪೂಜೆ ಮಾಡೋದು ವಿಷ್ಣುಗೆ. ಅದಕ್ಕೆ ಮಾಡ್ತಾರೆ ವಿಷ್ಣು ದೊಡ್ಡದಾಗಿ ಮಾಡಿದ್ರು. ಇವಾಗ ನಾವು ಗೋವಿಂದ ಅಂತ ತಿರುಪ್ತಿಗೆ ಹೋಗ್ತಿಲ್ಲ, ವೆಂಕಟೇಶ್ವರ ನೋಡ್ಕೊಂತೀವಿ, ಸೀದಾ ಮನೆ ಬರ್ತೀವಿ. ನಾವೇನಾದ್ರು ಒಪ್ಪಿಗೆ ಹೋದ್ರೆ ವಿಷ್ಣು ನೋಡ್ತೀವಿ, ಸೀದಾ ಮನೆ ಬರ್ತೀವಿ. ನಾವೇನಾದ್ರು ಧರ್ಮಸ್ಥಳಕ್ಕೆ ಹೋದ್ರೆ ಮುಂದಿನ ಸ್ವಾಮಿ ನೋಡ್ತೀವಿ, ಸೀದಾ ಮನೆ ಬರ್ತೀವಿ. ನಾವೇನಾದ್ರು ಹೊರನಾಡಿಗೆ ಹೋದ್ರೆ ಅನ್ನಪೂರ್ಣೇಶ್ವರ ನೋಡ್ತೀವಿ, ಸೀದಾ ಮನೆ ಬರ್ತೀವಿ. ನೀವು ಕಾಶಿಗೆ ಹೋದ್ರೂ ಅಷ್ಟೇ, ರಾಮೇಶ್ವರಕ್ಕೆ ಹೋದ್ರೂ ಅಷ್ಟೇ. ಅಲ್ಲಿ 3 ಏನಪ್ಪ ಅದೊಂದೇ ನೋಡೋದು. ಇಲ್ಲಿ ಚೆನ್ನಕೇಶ್ವರ ದರ್ಶನ ಮಾಡ್ಬಿಟ್ರೆ ಈ 3 ಜನ ಒಟ್ಟಿಗೆ ಇದ್ದಾರೆ. ಬ್ರಹ್ಮನೂ ಇದ್ದಾರೆ, ಈಶ್ವರನೂ ಇದ್ದಾರೆ, ವಿಷ್ಣು ಮಹೇಶ್ವರ 3 ಜನ ಒಂದೇ ಕಡೆಯಲ್ಲೇ ಮಾಡಿದ್ದಾರೆ. ಒಂದೇ ಕಡೆ ಮಾತ್ರ ಇದ್ದಾರೆ. ನೋಡಿ, ಹಿಂದೆ ಎಲ್ಲ ಪ್ರತಿಯೊಂದು ಭಾಗದಲ್ಲಿ ಬಿಡಿಸಿದ್ದಾರೆ. ಗ್ಯಾಪ್ಸ್ ಎಲ್ಲ ಕಾಣಿಸ್ತಾ ಇದೆ. ನಾನು ಹಿಂದೆ ಲೈಟ್ ಹಾಕ್ತೀನಿ, ಆ ಬಿಡಿಸಿರಕ್ಕಂತ ರಂಧ್ರಗಳೆಲ್ಲ ಕಾಣಿಸ್ತಾರೆ. ಪ್ರತಿಯೊಂದು ಭಾಗನೂ ಬಿಡಿಸಿ ಮಾಡಿದ್ದಾರೆ. ಆ ಹೋಲ್ಸ್ ಎಲ್ಲ ಕಾಣಕ್ಕೊಂಡಿದ್ದೀವಿ, ಪ್ರತಿಯೊಂದು ಭಾಗನೂ ಬಿಡಿಸಿದ್ದಾರೆ.
ಹಾಂ ಹಾಂ ದೇವರಿಂದೆ ಅಂದ್ರೆ ಬೇರೆ ದೇವರು ಇಷ್ಟೊಂದು ಗ್ಯಾಪ್ ಈ ಥರ ಕ್ಲಿಯರೆನ್ಸ್ ಇರಲ್ಲ. ಇವಾಗ ನಿಮ್ಮೂರೆಲ್ಲ ದೇವರು ಇರುತ್ತಲ್ಲ, ಹಾಂ ಸರ್, ಆ ದೇವರಿಂದ ಹುಡುಕಿ ಲೈಟ್ ಹಾಕ್ಬಿಟ್ರೆ ನಮ್ಮ ಥರ ಈ ಥರ ಕ್ಲಿಯರ್ ಒಂದು 5-6 ಕಡೆ ಗ್ಯಾಪ್ ಬರುತ್ತೆ ಅಷ್ಟೇ. ಹಾಂ ಸರ್, ಆ ದೇವರೆಲ್ಲ ಫುಲ್ಲು ಫ್ಲಾಟ್ ಆಗಿರುತ್ತೆ ದೇವರು. ಗೊತ್ತಾಯ್ತು ಸರ್. ನಮ್ಮ ದೇವರಲ್ಲಿ ಇಡೀ ವಿಗ್ರಹನ ಗ್ಯಾಪ್ ಇದೆ ಇಲ್ಲಿ. ಹಾಂ ಸರ್, ನೋಡಿ ಶ್ರೀದೇವಿ ಭೂದೇವಿ ಕಾಲ್ ಕೆಳಗಡೆ ಹತ್ರ, ಗದೆ ಹತ್ರ, ಕಮಲಾಸ್ತ್ರ ಹತ್ರ, ಶಂಕು ಹತ್ರ, ಚಕ್ರ ಹತ್ರ, ಶಂಕದ ಹತ್ರ, ಕುತ್ತಿಗೆ ಹತ್ರ, ಹಾಂ ಸರ್, ಮೇಲ್ಗಡೆ ಕಿರೀಟ, ಮೇಲ್ಗಡೆ ದಶಾವತಾರ, ಪ್ರತಿಯೊಂದು ಭಾಗನೂ ಹಾಂ ಸರ್ ಗ್ಯಾಪ್ ಇದೆ. ಇಲ್ಲಿ 42 ಕಡೆ ಗ್ಯಾಪ್ ಇದೆ. ಹಾಂ ಸರ್, ನಾವು ಬೇರೆ ದೇವಸ್ಥಾನದಲ್ಲಿ 5-6 ಕಡೆ ಹೋದ್ರೆ 42 ಕಡೆ ಹೋಲಿಸಿದ್ವಿ. ಹಾಂ ಸರ್, ಏನೋ ಸ್ವಲ್ಪ ಅಲಂಕಾರ ಮಾಡೋದ್ರಿಂದ ಎಲ್ಲ ಕ್ಲೋಸ್ ಆಗಿದೆ. ಹಾಂ ಗೊತ್ತಾಯ್ತು ಸರ್. ಅಂದ್ರೆ ಫುಲ್ಲು ಕಾಣುತ್ತೆ. ನಾವು ಸುಮ್ಮನೆ ಸಿಂಪಲ್ ಒಂದು ಹೂವು ಹಾಕಿರ್ತೀವಿ, ಗೊತ್ತಾಯ್ತು ಸರ್. ಮಿಕ್ಕಿದೆಲ್ಲ ಪ್ರಭಾವಳಿ ಮೇಲೆ ಹಾಕಿರ್ತೀವಿ. ಹಬ್ಬ ಮೇಲೆ ಅಲಂಕಾರ ಇರುತ್ತೆ. ಹಾಂ ಸರ್, ಮಾಮೂಲಿ ಟೈಮಲ್ಲಿ ಫುಲ್ಲು ಪ್ಲೈನ್ ಆಗಿರುತ್ತೆ. ಹಾಂ ಸರ್, ಹಾಂ ಸರ್, ಅವ್ರು ಇನ್ನೂ ನಿಮಗೆ ಕ್ಲಾರಿಟಿ. ಹಾಂ ಸರ್, ಆದ್ರೂ ಈಗಲೂ ಎಷ್ಟು ಇದಾಗಿ ಕಾಣ್ತಾ ಇದೆ. ಆಕಾರ ನೋಡಿ, ದೇವರ ಆಕಾರನೇ ನೀಟಾಗಿ ಕಾಣ್ತಾ ಇದೆ. ಒಂದು 15 ಕಡೆ ಗ್ಯಾಪ್ ಕ್ಲೋಸ್ ಆಗುತ್ತೆ ನಿಮಗೆ. ಹಾಂ ಸರ್, ಈ ಪಂಚಗಿಂಚೆಲ್ಲ ಹೊಡಿಸಿದ್ರು ಗೊತ್ತಾಯ್ತು ಸರ್. ಹಿಂದೆ ಎಲ್ಲ ಗ್ಯಾಪ್ ಇದೆ. ಹಾಂ ಸರ್, ಇಲ್ಲಿ ಪಂಚ ಹೊಡಿಸ್ಬಿಟ್ರೆ ಆ ಬೋಗಿ ಗ್ಯಾಪ್ ಇದೆ. ಹಾಂ ಸರ್, ಅಲ್ಲೇ ಹೋಗ್ತೈತೆ. ಸುಮ್ಮನೆ ಅಷ್ಟು ಅಲಂಕಾರ ಮಾಡಿದ್ವಿ. ಹಾಂ ಗೊತ್ತಾಯ್ತು. ಈ ಕಡೆ ಒಂದು 3 ಆ ಕಡೆ ಒಂದು 3 ಅದು ಕ್ಲೋಸ್ ಆಗಿದೆ. ಹಾಂ, ಟೋಟಲಿ ಒಬ್ಬ ಮನುಷ್ಯ ನಿಂತಿರುತ್ತೆ ಆ ರೀತಿ ನೀಟಾಗಿ ಮಾಡಿದ್ದಾರೆ. ಹಾಂ, ಸೋಮನಾಥ್ಪುರ, ಹಳೆಬೀಡು, ಬೇಲೂರು ಇದೆಯಲ್ಲ. ಹಾಂ ಸರ್, ಅದಾದ್ಮೇಲೆ ಲಾಸ್ಟ್ ಬಂದಿರೋ ಜಗನ್ನಾಚಾರ್ಯರು ಇದು ಮಾಡಿದ್ರು. ಹಾಂ ಸರ್, ಬೇಲೂರಲ್ಲಿ ಕೈ ಕಟ್ ಮಾಡ್ಕೊಂತಾರಲ್ಲ ಅವರು. ಹಾಂ ಸರ್, ಮಗ ದೋಸೆ ತೋರಿಸೋದು ಬೇಲೂರಿಗೆ. ಹಾಂ ಸರ್, ಅಲ್ಲಿ ಬೇಲೂರಲ್ಲಿ ಕೈ ಕಟ್ ಮಾಡ್ಕೊಂಡ್ಬಿಡ್ತಾರೆ. ಓಕೆ, ಅಲ್ಲಿಂದ ಬಂದು ಈ ವಿಗ್ರಹನ ಬರೀ ಮಂಡಿಗೈಲೇ ಮಾಡ್ತಾರೆ. ಹಾಂ ಸರ್, ಅದೇ ಕೈಗೆ ಸುಪ್ಪಿ ಕಟ್ಕೊಂಡು ಮಗನ ಸಪೋರ್ಟ್ ತಗೊಂಡು ವಿಗ್ರಹ ಮಾಡ್ತಾರೆ. ಹಾಂ ಸರ್, ಆತನ ಭಕ್ತಿಗೆ ಮೆಚ್ಚಿರೋದ್ರಿಂದ ಕೈ ಇಲ್ಲಿ ಬರುತ್ತೆ ಅವ್ರಿಗೆ. ಹಾಂ, ಅದರಿಂದ ಇವ್ರಿಗೆ ಕೈ ಕೊಟ್ಟದಳ ಕೈದಾಳ. ಆಕ್ಚುಲಿ ಜಕಣಾಚಾರ್ಯರ ಹುಟ್ಟೂರ ಸರ್ ಇದು? ಸ್ವಂತ ಊರಿಗೆ. ಹಾಂ ಸರ್, ಇಲ್ಲೇ ಬಂದು ಅವ್ರಿಗೆ ವಿಗ್ರಹ ಕೊನೆಗೆ ಮಾಡಿದ್ದೀವಿ. ಹಾಂ ಸರ್, ಆಮೇಲೆ ಬೇಲೂರು ಚಂದ್ರೇಶ್ವರ, ಈ ಚಂದ್ರೇಶ್ವರ ಕರೆಕ್ಟಾಗಿ ಇದ್ರ ಬದಲಿಗೆ ಇರೋದು. ಹಾಂ, ಆ ದೇವ್ರ ಪೂರ್ವಕ್ಕಿದೆ, ನಮ್ಮ ದೇವರು ಹಾಂ ಸರ್, ಪಶ್ಚಿಮಕ್ಕಿದೆ. ಹಾಂ, ಆ ಥರ ಇದೇ ಲಾಸ್ಟ್ ಅವರು. ಜಕಣಾಚಾರ್ಯರು ಇದೆ ಲಾಸ್ಟ್ ಇದು ಮಾಡಿದ್ಮೇಲೆ ಅವ್ರಿಗೆ ಕೈ ಬರುತ್ತೆ. ಹಾಂ ಸರ್, ಅದಕ್ಕೆ ಇವ್ರಿಗೆ ಕೈ ಕೊಟ್ಟದಲ್ಲ ಕೈದಾಳ. ಜಕಣಾಚಾರಿ ಕೊನೆ 1000 ವರ್ಷ ದೇವಸ್ಥಾನ ಆಗಿದೆ. ಹಾಂ ಸರ್, ಈಗಲೂ ಯಾರು ಅವ್ರ ವಂಶಸ್ಥ ಇದ್ದಾರೆ? ಇಲ್ಲ, ಅವರು ಅಂದ್ರೆ ಆಚಾರ್ಯರು ಚಿನ್ನ ಬೆಳ್ಳಿ ಅವರೆಲ್ಲ ಇದು ಮಾಡ್ತಾರಲ್ಲ. ಹಾಂ ಸರ್, ಜನವರಿ 1 ಜಕಣಾಚಾರ್ಯ ಅವರು ಹುಟ್ಟುಹಬ್ಬ ಮಾಡೋದು. ಹಾಂ ಸರ್, ಅವರೆಲ್ಲ ಆಚಾರ್ಯಗಳೆಲ್ಲ ಇಲ್ಲಿಗೆ ಬರ್ತಾರೆ. ಹಾಂ ಸರ್, ಅವರೆಲ್ಲ ಇಲ್ಲಿಗೆ ಬರ್ತಾರೆ ಪೂಜೆ. ಹಾಂ ಸರ್, ದೇವರಿಗೆ ಪೂಜೆ ಚೆನ್ನಾಗಿ ಮಾಡ್ತಾರೆ. ಹಾಂ ಸರ್, ಇಲ್ಲೇ ಬರ್ತಾರೆ ನಮ್ಮ ತುಮಕೂರು ಆಚಾರ್ಯಗಳು. ಈಗಲೂ ಯಾರು ಆಚಾರಗಳು ಇದ್ದಾರೆ ಸರ್ ಇಲ್ಲಿ ಕೈಜಲದಲ್ಲಿ? ಒಬ್ಬರೇ ಒಬ್ಬರೇ ಮತ್ತೆ ತುಂಬ ಇದು ಅಂತಲ್ವಾ ಇಲ್ಲಿ? ತುಂಬಾ ಜನ. ಹಾಂ ಸರ್, ಇದೆ ಮೊದಲು ಮೂಲತಃ ಇದೇನೆ ಅವ್ರದೆಲ್ಲ. ಹಾಂ ಹಾಂ ಹಾಂ, ಇಲ್ಲಿಂದ ಅವರೆಲ್ಲ ವರ್ಷ ಹಾಂ, ಮೊದಲು ಇಲ್ಲೇ ಆದ್ರಿಂದ ಇಷ್ಟೊಂದು ಸುಂದರವಾದ ವಿಗ್ರಹ ಅವ್ರು ಇಲ್ಲಿ ಮಾಡೋಕ್ಕೆ. ಚಿಕ್ಕಮಗಳೂರು, ಬೆಂಗಳೂರು, ದಾವಣಗೆರೆ, ಬಳ್ಳಾರಿ ವಲಸೆ ಹೋಗ್ಬಿಟ್ಟಿದ್ದಾರೆ ಎಲ್ಲ ಆ ಕಡೆ ಹೋಗ್ತಾರೆ ದಿನಕ್ರಮೇಣ. ಈ ಕಾರ್ತಿಕ ಮಾಸದಲ್ಲಿ ಹುಡುಗರು ಗಣೇಶ ಇರ್ತಾರಲ್ಲ. ಹಾಂ ಸರ್, ಆ ಟೈಮಲ್ಲಿ ಬರ್ತಾರೆ ಈಗ. ಹೌದಾ? ಅವ್ರು ಹೇಳ್ತಾರೆ ತಾತ ಅವ್ರಿಗೆ ಬೇಕಂತ ಇದ್ದಿದ್ದು ನಮ್ಗೆ. ಅದೇ ಅವ್ರಿಗೆ ತಲೆ ಅವ್ರು ಹೇಳ್ತಾರೆ. ಹಾಂ ಸರ್, ಅವ್ರಿಗೆ ಇದ್ದಿದ್ದು ಸ್ವಾಮಿ ನಾವೆಲ್ಲ ಅವಾಗೆಲ್ಲ. ಹಾಂ ಸರ್, ಹಾಂ ಸರ್, ಅದೇ ಒಬ್ರು ಹಾಂ ಸರ್, ಫಾಲ್ಗುಣ ಮಾಸದಲ್ಲಿ ರಥೋತ್ಸವ ಆಗುತ್ತೆ. ಹಾಂ ಸರ್, ಇಲ್ಲ ಆದ್ಮೇಲೆ ಬೇಲೂರಲ್ಲಾಗೋದು. ಹಾಂ ಸರ್, ಇಲ್ಲಿ ಮಾರ್ಚ್ ಈ ವರ್ಷ ಮಾರ್ಚ್ 21ನೇ ತಾರೀಕು ತೇರಿಲ್ಲಿರೋದು ರಥೋತ್ಸವ ಆಗಲಿ. ಫಾಲ್ಗುಣ ಮಾಸದಲ್ಲಿ ಆಗುತ್ತೆ, ಶುಕ್ರವಾರ ಬಿದ್ದಿದೆ. ಹಾಂ ಸರ್, ಇಲ್ಲ 15 ದಿವಸಕ್ಕೆ ಬೇಲೂರಲ್ಲಿ ಆಗುತ್ತೆ. ಹಾಂ ಸರ್, ಹಾಂ ಸರ್, ಆಮೇಲೆ ಬೇಲೂರಲ್ಲಿ ಚೆನ್ನಾಗುತ್ತೆ. ಶ್ರಾವಣ ಮಾಸ ಎಲ್ಲ ಚೆನ್ನಾಗುತ್ತೆ. ಹಾಂ ಸರ್, ಆಮೇಲೆ ಇಲ್ಲಿ ಕಾರ್ತಿಕ ಮಾಸ ಹುಡುಗರು ಗಣೇಶ ಇರ್ತಾರಲ್ಲ, ಒಂದು ತಿಂಗಳು ಇಲ್ಲಿ ವಿಶೇಷ ಪೂಜೆ ಇರುತ್ತೆ. ವಿಶೇಷ ಪೂಜೆ ಹಬ್ಬ ಮೇಲೆಲ್ಲ ವೈಕುಂಠ ಕಾಸಿ ಎಲ್ಲ ಚೆನ್ನಾಗುತ್ತೆ. ಹಾಂ ಸರ್, ಹಾಂ ಸರ್, ಹಾಂ, ಥ್ಯಾಂಕ್ ಯು ಸರ್. ಹೋಗ್ಬಿಟ್ಟಿತ್ತು ಹಾಂ, ಆ ಸಿದ್ದೋರ್ದು ಗೋಪುರ ಎಲ್ಲ ಹೋಗ್ಬಿಟ್ಟಿತ್ತು. ಹೌದಾ? ಗೋಪುರ ಎಲ್ಲ ಹೋಯ್ತು. ಮೊದಲಿಗೆ ಬೆಂಕಿ ಪುರುವಂತೆ. ಹಾಂ 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 ಹಾಂ, ಸ್ವಾಮಿ ನನಗೂ ಯಾರೋ ಹೇಳಿದ್ರು, ಮತ್ತು 4 ಮಾತು ಹೇಳ್ತೀನಿ. ಗೊತ್ತಾಯ್ತು. ಹಾಂ, ಅದೇ ಬೆಂಕಿ ಪುರುವಂತೆ. 3 ತಿಂಗಳು ಗರ್ಭಿಣಿ ಹೆಂಗ್ಸ್ಬಿಟ್ಟು ಹೊರಟೋದ್ರಂತೆ. ಹಾಂ ಹಾಂ ಹಾಂ, ಅಮ್ಮನ ಸಿಪ್ಪಿ ದಕ್ಷಿಣಾಚಾರ್ಯರು. ಹಾಂ ಹಾಂ, ಈಟಾದ ಓಟಾದ ಗೋಲಿ ಅಪ್ಕಿನ ಶಿಲ್ಪಿ ಅಂತ ಅವ್ನ ಲೆಕ್ಕ ಕೇಳಿ ಅಂತ ಕಾಲು. ಅದೇ ಅವಾಗ ಹಾಂ ಹೋಗಿ ಹಾಂ, ಈಟಾದ ಓಟಾದ ಗೋಲಿ ಗೆದ್ದಾಡತ್ತವ, ಬಾಲಾಡತ್ತವ, ನಿಪುಣ ಗೆದ್ದು ಬಿಡೋಣಂತೆ. ಹಾಂ ಹಾಂ ಹಾಂ, ಇವನಿಗೂ ಬುದ್ಧಿ ಬಂತು. ಹಾಂ, ಬುದ್ಧಿ ಬರೋದಕ್ಕೆ ಹಾಲಿ ಓಟದಾದ ಹಾಂ, ದೇವಲ ತಂದಿಲ್ಲ ನಮಗೆ ಹಿಂಗೆ ಒಂದು ಆಟ ಬಿಟ್ಟು ಕೊಡಲಿಲ್ಲ ಅಂತಂತ ಯಾವುದೋ ಒಂದು ಹುಡುಗ ಹಾಂ, ಯಾವ ಹಿಂಗೆ ಆಡತ್ತವ. ಅದೇ ಅದಕ್ಕೆ ಬಂದು ಮನೆಗೆ ಬಂದಂತೆ. ಹಾಂ ಹಾಂ, ಮನೆ ಕಣ್ಣಂತೆ. ಹಾಂ, ಮನೆಗೆ ಯಾಕಪ್ಪ ಮಂದಿದ್ದು ಊಟ ಮಾಡಿದ್ದವಳು ಅಂತ ಆಡಕ್ಕೆ ಹೋಯ್ದಂದು ಬಂದಿದ್ದ. ಹಾಂ ಹಾಂ, ಅಮ್ಮ ಅಪ್ಪ ಇಲ್ವೇನವ ನಮಗೆ ಅಂತ. ಹಾಂ, ಈ ಥರ ಹೋಗ್ಬಿಟ್ರು ಕಣಪ್ಪ. ಹಾಂ, ಬರಲಿಲ್ಲ. ಹಾಂ, ಏನಾಗ್ಯವರು ಎತ್ತಾಗ್ಯವರು. ಅಮ್ಮ ನಾವು ನುಡಿಕೆಂಬರೋವರೆಗೂ ನಾನು ಆ ಮುಗ್ಗನ್ನ ನೀರು ತಾನಲ್ಲ ಅಂತಂತ ಹುಡುಗ. ಹಾಂ 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 ಹಾಂ, ನುಡಿಕೆಂಬತ್ತೀನಿ ಏನಾಗ್ಯವರು. ಜಗಣಾಚಾರ್ಯವ್ರ ಮಗ. ಜಗಣಾಚಾರ್ಯವ್ರ ಮಗ.
ಹ್ಞೂ ಹಾ, ಹಾ, ಹಾ. ಚಕ್ರಾಚಾರಿ ಮಗ ದಂಕಣಾಚಾರ್ಯ. ದಂಕಣಾಚಾರ್ಯ ಅಂತೆ ಹಾ 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 ಹಂಗಂತ ಹಾ. ನಾವು ನೋಡಿದೀವ ಅದೇ ಅದೇ ಬಾಯಿಂದ ಬಾಯಿಗೆ ಬಂದಿರೋದು, ಬಾಯಿಂದ ಬಾಯಿಗೆ ಬಂದಿರೋದು. ಹಾ ಹಾ ಏನೋ ಯಾರು ನಿಮ್ಮಂಥವ್ರು ಹೇಳಿದ್ರು ನಂಗೆ ಹಿಂಗಂತೆ ಅಂತ ಗೊತ್ತಾಯ್ತು. ಹಾ 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 ಅದು ನಾನು ನಿಮ್ಗೆ ಹೇಳಿದೆ ಸರ್, ಹಾ, ಹಾ, ದಯವಿಟ್ಟು ಗೊತ್ತಾಯ್ತು. ಬೇಜಾರು ಮಾಡಿ ಬೇಜಾರೇನಿಲ್ಲ ಬಿಡಿ. ನಿಮ್ಮ ಹೆಸರು? ಹುಡುಕೊಂಡು ಹೋಗ್ಬಿಟ್ಟು ಬುತ್ತಿ ಕಟ್ಕೊಡವ ಅಂತಂತೆ. ಹಾ 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 ಹಾಗೆ ನಂಗೆ ಕೇಳ್ಬೇಕಲ್ಲ ಅದೇ ಅದೇ ಅಂತ ತಕ ಒಂದು ಉಗ್ಗುರಿ ನೀರು ತಾಣಲ್ಲ ಅಂತಂತೆ ಹುಡುಗ. ಹಾ ಅವಾಗ ಹೋಗ್ಬಿಟ್ಟು ಹಾ. ನಿಂತ್ಕೊಂಡು ಬೇಲೂರು ಹಳೆ ಬೀರು ಹಾ ಅವತ್ತು ತುಂಬ ಓಪನ್ ನಿಂತ್ಕೊಂಡು ಸ್ವಾಮಿ. ಅದೇ ಅದೇ ಏನು ಹೋಗೋರು ಹೋಗ್ತಂತೆ ಬರ್ತಾರೈತೆ. ಹಾ ಒಂದು ಕಡೆಯಿಂದ ನೋಡ್ಕೊಂಬಂದ್ಬಿಟ್ಟು ನೋಡಿ ಲೆಕ್ಕ ಕೇಳಿ. ಹಾ ಹಾ ಒಂದು ಕಡೆಯಿಂದ ನೋಡ್ಕೊಂಬಂದು ಹಾ ಹಾ ನೀವು ಐಬಾಗ್ಯರಿ ಹಾ ಐಬಾಗ್ಯರಿ ಯಾವ ಹತ್ತ ತಲೆಗೂ ನಮ್ಮ ಮಾತು ಅಪ್ಪ ಅನ್ನೋದು ಗೊತ್ತಿಲ್ಲ, ಮಗ ಅನ್ನೋದು ಅವ್ರಿಗೂ ಗೊತ್ತಿಲ್ಲ. ಗೊತ್ತಿಲ್ಲ. ಹಾ ಅವಾಗ ಹಾ ಅವಾಗ ಬಂದಿರಿ ಎಂಥವ್ರು ಬೇಕಾದ ಜನ ಬಂದವ್ರು ಯಾರೂ ತೋರಿಸಿಲ್ಲ. ಇವನು ಇಟ್ಟಿದ್ದ ಇದ್ದೀನಿ ನೀನು ತೋರ್ಸಕ್ಕೆ ಬಂದಾನು. ಹಾ. ತೋರ್ಸು ನನ್ನ ಕೈ ಕಟ್ಸಿಸ್ಕೊಂತೀನಿ, ನೀನು ಕೈ ಕಟ್ಸ್ಬಿಟ್ಟು ನನಂತೆ ಹಾ, ಹಾ, ಮಗು ನಂಗೆ ಗೊತ್ತಿಲ್ಲ. ಅದೇ ಅದೇ ಗೊತ್ತಿಲ್ಲ ಇಬ್ರಿಗೂ. ಹಂಗೆ ಹಾ ತೋರ್ಸು ಬನ್ನಿಲ್ಲಿ. ಹಾ. ನಾನು ಹೇಳ್ದಂಗೆ ಕೇಳಿ ಬನ್ನಿ. ಹಾ ದೇವ್ರು ತುಂಬ ಗಂಧ ಸಾರೋರಿ, ಹಾ ದೇವ್ರು ತುಂಬ ಗಂಧ ಸಾರೋರಿ ಹಾ ಅಂತ ಎಲ್ಲ ತವಳು ಹಾರ್ಬಿಟ್ಟು ಅನ್ಕೊಂತಾರೆ. ಹಾ ಇವು ಕೊಟ್ಟು ಹೊಡೀರಿ ಉಳಿತಾವೆ. ಹಾ ಕಪ್ಪೆ ನೀರು ಮಳ್ಳು ಮೂರು ಬನ್ನಿ ಹಾ ಇರುವರು ಕುಷ್ಟೋದಂತ ಅವ್ರಪ್ಪ ಅಪ್ಪ ಮಗ ಅನ್ನೋದು ಗೊತ್ತಿಲ್ಲ. ಗೊತ್ತಿಲ್ಲ. ಹಾ ಹಾ ತಪ್ಪು ಕಟ್ಟಪ್ಪ ಯಾವ ಏನು ಮಾಡಬೇಡ್ರಿ. ಹಾ ನನಗಿನ್ನ ಶಿಲ್ಪಾಗಿ ಕಾಣ್ತದೆ ಯಾವ ಹುಡುಗನು ಏನು ಮಾಡಬೇಡಿ, ಹೋಗ್ಬಿಟ್ರಪ್ಪ ನಿಮ್ಮ ಪಾಡಿಗೆ ಏನೋ ಮಾಡಿರು ಮಾಡಿರು. ಹಾ ಅವಾಗ ಎಲ್ಲ ಜನ ಎಲ್ಲ ಕಾದ್ಮೇಲೆ ಹಾ ಏನಪ್ಪ ನಿಂದ ಅವರು ನಿಂದ ಸ್ವಾಮಿ ತಾತವ್ರೆ ನಾವು ಬೆಂಕಿಪುರಿ ಪಟ್ಟಣ ಅಂತೆ. ಹಾ ನಮ್ಮಪ್ಪ ಶಿಲ್ಪಿ ದಕ್ಷಿಣಾಚಾರ್ಯ ಅಂತೆ. ಹಾ. ಅವ್ರ ಮಗ ದಕ್ಷಿಣಾಚಾರ್ಯ ನಮ್ಮ ಅಮ್ಮ ಹೇಳಿ ಹಾ, 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 ಹಾ. ಬರಲಿಲ್ಲ ಅಂತ ಹಾ ಹಾ ಇವರ ಕೂತ್ಕೊಂಡೆ. ಅದೇ ಅದೇ ನಂದೇ ಕಣಪ್ಪ, ಹಾ ನಾನೇ ಕಣಪ್ಪ. ಹಾ, ಹಾ. ದಕ್ಷಿಣಾಚಾರ್ಯ ಅಂತ ಒಬ್ರಿಗೊಬ್ರು ತೆಗ್ಕೊಂಡು ಹಾ. ಅಮ್ಮ ಬುತ್ತಿ ಕಟ್ಕೊಟ್ಟಲ್ಲಿ ಹಾ. ಊಟ ಮಾಡಿ ನಡಿ ಊಟ ಮಾಡಿ ಹಾ ಸುಡ್ತಿರೋದಂತೆ ನೋಡಿ. ಹಾ ಆ ಊಟ ನಂಗೆ ಕಟ್ಟಿಟ್ಟು ಸುಡ್ತಿರೋದಂತೆ. ಹಾ ಊಟ ಮಾಡಿ ಆಮೇಲೆ ಇದೇ ಶಿಲ್ಪಿಯ ನಾನು ಬೆಂಕಿಪುರಿ ಪಟ್ಟಣ ಕಟ್ಬಿಡ ನಡಿ ಅಂತ ಅಂದ್ರೆ ಹಾ ನಾನು ಬೆಂಕಿಪುರಿ ಪಟ್ಟಣ ಕಟ್ಬಿಡ ನಡಿ ಅಂದ್ರಂತೆ. ಹಾ ಹೋದ್ರಂತೆ. ಹಾ ಒಂದು ಮಂಡಗೈಲೆ ಕಟ್ಟಿರೋ ಅದೇನೆ. ಕಟ್ಟಿರು ಅಂತಂದ್ರೆ ಕಲ್ಲು ಅದೇನೆ. ಹೆಂಗೆ ತೊಂದರೆ ಹೆಂಗೆ ಮಾಡಿರು. ಹಾ. ಆಮೇಲೆ ಎಲ್ಲ ಇನ್ನೇನು ಓಪನ್ ಆಯಿತು ಅಂದಾಗೆ ಹಾ ಇನ್ನೇನು ಇವತ್ತು ನಾಳೆ ಓಪನ್ ಆಗ್ತದೆ ಯಥಾಸ್ಥಿತಿ ಅಸ್ತ ಬಂದ್ಬಿಟ್ಟಂತೆ ನನಗೆ. ಹಾ ಹಾ ಹಿಂಗೆ ಹೆಂಗೆ ಇರೋ ಕೈ ಹಂಗೆ ಬಂದ್ಬಿಟ್ಟಂತೆ. ಹಾ 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 ಕೈ ಬಂದಿದ್ದು ಬೆಂಕಿಪುರಿ ಪಟ್ಟಣ ಕೈ ಬಂದಿದ್ದು ಕೈದಾಳ. ಹಾ 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 ಗೊತ್ತಾಯ್ತು. ಅಲ್ಲ ಅವಾಗ ಹಿಂಗಾಗಿ ಅದೇನೆ. ಹಾ ಹಾ ಈಗ ಸ್ವಾಮಿ ಹಿಂಗೆ ಹಾ ಬಂದೆಲ್ಲ ಒಬ್ರಿಗೊಬ್ರು ಇದು ಮಾಡಿ ಕಟ್ಟಿ ಹಾ ಎಲ್ಲ ಓಪನ್ ಮಾಡಿ ಹಾ ಹಾ ಇದು ಮಾಡಿ ಅದೇನೆ. ಹಾ ಹಂಗಾಗಿ ಕೈದಾಳ ಅಂತ ಹೆಸರು ಬಂತು. ಕೈ ಬಂದಿದ್ದು ಕೈದಾಳ. ಕೈದಾಳ. ಬೆಂಕಿಪುರಿ ಪಟ್ಟಣ ಹೊರಟಾಯ್ತು. ಹಾ ಹಾ